ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ರೆಸ್ಟೋರೆಂಟ್ ಸ್ಟೈಲ್ ಜೀರಾ ರೈಸ್ ಮತ್ತು ದಾಲ್ ಫ್ರೈ ಮಾಡಿದ್ದೀನಿ. ಸೊ ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಕೊನೆವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡ್ದಿದ್ದಂಗೆ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ಫಸ್ಟಿಗೆ ಜೀರಾ ರೈಸ್ ಮಾಡೋದಕ್ಕೆ 1.5 ಗ್ಲಾಸಷ್ಟು ಅಕ್ಕಿನ ತೊಗೊತಾ ಇದ್ದೀನಿ. ಸೊ ನೀವು ಬಾಸುಮತಿ ರೈಸ್ ಆದರೂ ತೊಗೋಬೋದು, ಅಥವಾ ನೀವು ನಾರ್ಮಲಾಗಿ ಏನು ರೈಸ್ ಮಾಡ್ತಿರಲ್ವ ಮನೆಯಲ್ಲಿ, ಸೊ ಆ ರೈಸ್ ಬೇಕಾದರೂ ತೊಗೋಬೋದು. ನಾನಿಲ್ಲಿ ಬಾಸುಮತಿ ರೈಸ್ನ ಬಳಸ್ತಾ ಇಲ್ಲ. ಸೊ ನಾವು ರೆಗ್ಯುಲರಾಗಿ ಏನು ಅನ್ನ ಮಾಡ್ತೀವಲ್ಲ, ಸೊ ಆ ಅಕ್ಕಿನೇ ಬಳಸ್ತಾ ಇದ್ದೀನಿ. 1.5 ಲೋಟದಷ್ಟು ಅಕ್ಕಿನ ತೊಗೊಂಡು ವಾಶ್ ಮಾಡ್ತಾ ಇದ್ದೀನಿ. 1-2 ಸಲ ಆದರೂ ಚೆನ್ನಾಗಿ ತೊಳಿಬೇಕು. ನಾನು ಜೀರಾ ರೈಸ್ ಮಾಡೋದಕ್ಕೆ ಕುಕ್ಕರಲ್ಲಿ 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದು ನೀವು ಕುಕ್ಕರಲ್ಲಾದರೂ ಮಾಡ್ಬೋದು ಜೀರಾ ರೈಸು, ಅಥವಾ ಒಗ್ಗರಣೆ ಮಾಡಿಕೊಂಡು ಸಪ್ರೇಟಾಗಿ ಅನ್ನ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ 1-2 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಮೇಯ್ನಾಗಿ ಜೀರಾ ರೈಸ್ ಅಂದಮೇಲೆ ಜೀರಿಗೆನೇ ಮೇಯ್ನಾಗಿರಬೇಕು. ಹಾಗೆ ಪಲಾವ್ ಎಲೆ ಬರುತ್ತಲ್ವ, ಸೊ ಅದು 1 ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 3 ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಹಚ್ಚಾಕೊಂಡಿದ್ದೀನಿ. ಅಂದರೆ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಬೇಡ ಅನ್ನೋದಾದರೆ ಸೊ 1-2 ಮೆಣಸಿನ್ಕಾಯಿ ಹಾಕ್ಕೋಬೋದು. ಸೊ ಅಥವಾ 3-4 ಮೆಣಸಿನ್ಕಾಯಿನೂ ಸಹ ಹಾಕ್ಕೋಬೋದು. ಸೊ ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ಜೀರಾ ರೈಸ್ ಮಾಡ್ತಿರೋದ್ರಿಂದ ಸೊ ನಾನಿಲ್ಲಿ 3 ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಹಚ್ಚಿ ಇಟ್ಕೊಂಡಿದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ನಾವು. ಆವಾಗಲೇ ತೊಳೆದಿಟ್ಕೊಂಡಿರ್ತೀವಲ್ಲ ಅಕ್ಕಿನ, ಸೊ ಅದು ಅಕ್ಕಿನೂ ಹಾಕ್ಕೊಂಡು 1-2 ನಿಮಿಷ ಆ ಒಗ್ಗರಣೆಯಲ್ಲೇ ಬಿಸಿ ಮಾಡ್ಕೋಬೇಕು. ಸೊ ಆಮೇಲೆ ನೀರು ಹಾಕ್ಕೋಬೇಕಾಗತ್ತೆ. ಇಲ್ಲಿ ನಾವು ಯಾವಾಗಲೂ 1ಕ್ಕೆ ಎಷ್ಟು 2 ಅಥವಾ 2 ಕಾಲಷ್ಟು ನೀರು ಇಡ್ತೀವಿ, ಸ್ವಲ್ಪ ಮೆತ್ತಗಾಗಂಗೆ. ಆದರೆ ಇಲ್ಲಿ ನಾವು ಜೀರಾ ರೈಸ್ ಮಾಡಬೇಕು ಅಂದರೆ ಸ್ವಲ್ಪ ಅಗಳಾಗಿರಬೇಕು. ಸೊ ಅದಕ್ಕೆ 1ಕ್ಕೆ 2ರಷ್ಟು ನೀರನ್ನು ಹಾಕಿಡ್ತಾ ಇದ್ದೀನಿ. ಇಲ್ಲಿ ನೀರು ಹಾಕಿದ್ದಾದಮೇಲೆ ಸೊ ನೀವು ಇಲ್ಲಿ 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸೊ ನೀವು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಬೇಕು ಅಂದರೆ ಇನ್ನೊಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೋದು. ಸೊ ಈಗ ಇದನ್ನು ಕುಕ್ಕರ್ನ ಮುಚ್ಚಿಟ್ಟು 1 ವಿಷಿಲ್ ಕೂಗಬೇಕು. ಸೊ 1 ವಿಷಿಲ್ ಕೂಗಿದ್ರೆ ಇದಾಗತ್ತೆ ರೈಸು. ಈಗ ಆಗಿದೆ ನೋಡಿ. ಸೊ ಇದನ್ನೆಲ್ಲ ಮೇಲೆ ಕೆಳಗೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಜೀರಿಗೆ ಎಲ್ಲ ಒಂದೇ ಕಡೆಗೆ ಬಂದಂಗೆ ಆಗಿರುತ್ತೆ. ಇದೆಲ್ಲ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು. ತುಂಬ ಈಸಿಯಾಗಿ ಜೀರಾ ರೈಸ್ನ ಮನೆಯಲ್ಲೇ ಮಾಡ್ಬೋದು ನಾವು. ಪ್ಲೇನ್ ರೈಸ್ ಮಾಡೋದಕ್ಕಿಂತ ಸೊ ಈ ಥರ ರೈಸ್ ತುಂಬಾ ಚೆನ್ನಾಗೂ ಇರುತ್ತೆ. ಇಲ್ಲಿ ನಾನು ತುಪ್ಪ ಹಾಕ್ಕೊಂಡು ಗೋಡಂಬಿನ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಹುರ್ಕೊಂಡ್ರೆ ಸಾಕು. ಸೊ ಈಗ ಆಗಿದೆ ನೋಡಿ. ಸೊ ಇದಕ್ಕೆ ನಾನು ಜೀರಾ ರೈಸ್ಗೆ ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಸೊ ನೀವು ಬೇಕು ಅಂದರೆ ಇದನ್ನು ಹಾಕ್ಕೋಬೋದು, ಅಥವಾ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸೊ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಅಂದರೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸಿದ್ರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಡಬೇಕು. ಸೊ ಈಗ ಜೀರಾ ರೈಸ್ ರೆಡಿಯಾಗಿದೆ. ದಾಲ್ ಫ್ರೈ ಮಾಡೋದಕ್ಕೆ ಸೊ ಏನೇನು ಬಳಸ್ತಿದ್ದೀನಿ ಅಂದರೆ ತೊಗರಿಬೇಳೆ, ಟೊಮೊಟೊ, ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಾಸಿವೆ, ಜೀರಿಗೆ, ಕರಿಬೇವು. ಸೊ ಇದಿಷ್ಟು ಪದಾರ್ಥನ ಬಳಸ್ಕೊಂಡು ದಾಲ್ ಫ್ರೈ ಮಾಡ್ತಾಯಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಫಸ್ಟು ದಾಲ್ ಅಂದರೆ ಬೇಳೆನ ಸ್ವಲ್ಪ ನೀರಲ್ಲಿ ನೆನೆಸಿಡಬೇಕು. ಇಮಿಡಿಯೇಟಾಗಿ ತೊಳೆದ್ರೆ ಅಷ್ಟು ಚೆನ್ನಾಗಿದಾಗಲ್ಲ. ಸೊ ಅದಕ್ಕೆ 1-2 ನಿಮಿಷ ಬಿಟ್ಬಿಟ್ಟು ತೊಳಿಬೇಕಾಗತ್ತೆ. ಸೊ ಬೇಳೆನೆಲ್ಲ ಚೆನ್ನಾಗಿ ಇಚ್ಚಿಗಿ ತೊಳಿಬೇಕು. ಸೊ ಅದಾದಮೇಲೆ ಇದನ್ನು ಕುಕ್ಕರಲ್ಲಿ ತೊಳೆದಿರೋ ಬೇಳೆನ ಕುಕ್ಕರಲ್ಲಿಟ್ಟು 3 ವಿಷಿಲ್ ಆದರೂ ಕುಕ್ಕರ್ ಕೂಗಿಸ್ಬೇಕಾಗುತ್ತೆ. ಅಂದರೆ ಬೇಳೆ ಪೂರ್ತಿ ಕರಗಬೇಕು. ಸೊ ಅಲ್ಲೇವರೆಗೂ ಕೂಗಿಸ್ಬೇಕು. ಸೊ ಇಲ್ಲಿ ನಾನು ಕುಕ್ಕರ್ಗೆ 1 ಲೋಟದಷ್ಟು ಬೇಳೆ ಹಾಕಿದ್ರೆ ಸೊ 2-2.5 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಕುಕ್ಕರ್ಗೆ ಕೂಗಿಸ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು. ಸೊ ಬೇಳೆ ಎಲ್ಲ ಎಷ್ಟು ನೀಟಾಗಿ ಬೆಂದಿದೆ ಅಂತ. 3 ಸಲ ವಿಷಿಲ್ ಕುಕ್ಕರ್ ಕೂಗಿಸಿದ್ರೆ ಸಾಕು. ಸೊ ಈಗ ಬೇಳೆ ಎಲ್ಲ ಬೆಂದಾದಮೇಲೆ 1-2 ಸಲ ಹಾಗೆ ತಿರುಗಿದ್ರೆ ಸೊ ಬೇಳೆ ಏನಾರು ಹಾಗೆ ಇದ್ರೂ ನೀಟಾಗಿ ಸ್ಮ್ಯಾಶ್ ಆಗುತ್ತೆ. ಸೊ ಈಗ ದಾಲ್ ಫ್ರೈ ಮಾಡೋದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಸೊ ಒಂದು ಬಾಣಲಿಯಲ್ಲಿ ನಾನು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ.
ಎಣ್ಣೆ ಕಾಯ್ತಿದ್ದಂಗೆ 1 ಸ್ಪೂನಷ್ಟು ಸಾಸಿವೆ ಹಾಗೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1 ಪಲಾವ್ ಎಲೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಕರಿಬೇವನ್ನ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಬಾಡಿಸ್ಬೇಕಾಗತ್ತೆ. ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಈರುಳ್ಳಿನ, ದೊಡ್ಡ ಈರುಳ್ಳಿ ಅಥವಾ ಸಣ್ಣ ಈರುಳ್ಳಿ ಆದರೆ 2 ಈರುಳ್ಳಿ ತೊಗೋಬೇಕಾಗುತ್ತೆ. ನಾನು 1 ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸೊ ಅದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ರೈ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಬೆಂದಾದಮೇಲೆ ಸೊ ನಾವು ಇಲ್ಲಿ ಟೊಮೊಟೊ ಹಚ್ಚಿಟ್ಕೊಂಡಿರ್ತೀವಲ್ಲ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದು 2 ಚೆನ್ನಾಗಿ ಬೇಯಬೇಕು ಅಂದರೆ ಒಂದು ಪ್ಲೇಟನ್ನು ಮುಚ್ಚಿಟ್ಬಿಟ್ಟು ಇದನ್ನು ಬೇಯಿಸಬೇಕಾಗತ್ತೆ. ಸೊ ಈಗ ನಾನಿಲ್ಲಿ ಸ್ವಲ್ಪ ಬೆಂದಾಗಿದೆ. ಸೊ 1-2 ಸ್ಪೂನಷ್ಟು ಖಾರದ ಪುಡಿ ಹಾಗೆ 1/2 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋ ಥರ ಆಗಬೇಕು. ಸೊ ಅಲ್ಲೇವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಎಣ್ಣೆಯಲ್ಲೇ. ಅರಿಶಿನ ಪುಡಿ ಹಾಗೆ ಖಾರದ ಪುಡಿ ಎಣ್ಣೆಯಲ್ಲೇ ಬಿಟ್ಕೋಬೇಕು. ಸೊ ಅಲ್ಲೇವರೆಗೂ ಇದನ್ನು ಬಾಡಿಸ್ಬೇಕು. ಅದಾದಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಕುಕ್ ಮಾಡಬೇಕಾಗತ್ತೆ. ಈಗ ನೀವು ಪ್ಲೇಟನ್ನು ಮುಚ್ಚಿಟ್ಟು ಬೇಯಿಸ್ಕೋಬೇಕಾಗತ್ತೆ. ಸೊ ಈಗ ನೋಡ್ತಾ ಇರ್ಬೋದು, ಈಗ ಎಣ್ಣೆ ಎಲ್ಲ ಸೈಡಲ್ಲೆಲ್ಲ ಬಿಟ್ಕೊಂಡಿದೆ. ಅಂದರೆ ಖಾರದ ಪುಡಿ ಅದರದ್ದೆಲ್ಲ ಕಲರ್ ಕಾಣಿಸ್ತಾ ಇದೆ ನೋಡಿ. ಈ ಥರ ಬಂದಮೇಲೆ ಸೊ ನೀವೇನು ಬೇಳೆನ ಬೇಯಿಸ್ಕೊಂಡಿರ್ತೀರಲ್ವ, ಸೊ ಅದು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ನೀವು ಬೇಳೆ ಏನಾದರೂ ಪೂರ್ತಿ ಮೆತ್ತಗಾಗಿಲ್ಲ ಅಂದರೆ ಸೊ ನೀವು ಸ್ಮ್ಯಾಶರಲ್ಲಾದರೂ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ, ಅಥವಾ ಬೇಳೆ ಪೂರ್ತಿ ಕರಗೋ ಥರ ಆದರೂ ಕುಕ್ಕರಲ್ಲಿ ಇಡಬೇಕಾಗತ್ತೆ. ಬೇಳೆ ಹಾಕಿದ್ಮೇಲೆ ತುಂಬ ಗಟ್ಟಿ ಅನ್ನಿಸ್ತು ಪಲ್ಯ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅಂದರೆ ಬೇಳೆ ಬೆಂದಿರೋ ಪಾತ್ರೆಯಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೋಬೇಡಿ. ಏನಕ್ಕೆ ಅಂದರೆ ತೀರ ಗಟ್ಟಿಗಾಗಬಾರ್ದು, ಹಾಗೆ ತೀರ ತೆಳುವಾಗೂ ಇರಬಾರ್ದು ದಾಲ್ ಅಂದರೆ. ಏನಕ್ಕೆ ಅಂದರೆ ಆರಿದ ಮೇಲೆ ಬೇಳೆ ಗಟ್ಟಿಗಾಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತೀನಲ್ವ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ಆಗಿದೆ ನೋಡಿ. ಈಗ ಚೆನ್ನಾಗಿ ಕುದಿ ಬರಬೇಕು. ಸೊ ಅಲ್ಲೇವರೆಗೂ ಇದನ್ನು ಕುದಿಸ್ಬೇಕಾಗತ್ತೆ. ನಾವು ರೆಸ್ಟೋರೆಂಟಿಗೆ ಹೋದಾಗ ಅಥವಾ ಹೋಟೆಲ್ಗೆ ಅಂತ ಹೋದಾಗ ನಾವು ಜೀರಾ ರೈಸ್ ಅಥವಾ ಗೀ ರೈಸ್ ದಾಲ್ ತೊಗೊತೀವಿ. ಸೊ ಮನೆಯಲ್ಲಾದರೆ ರೆಗ್ಯುಲರ್ಲಿ ರೈಸ್ ಅಷ್ಟೇ ಮಾಡ್ತೀವಿ. ಸೊ ಈ ಥರ ರೈಸ್ನ ಮಾಡಿದ್ರೆ, ಜೀರಾ ರೈಸ್ ದಾಲ್ ಫ್ರೈ ಮಾಡಿದ್ರೆ ನಾವು ರೆಸ್ಟೋರೆಂಟಲ್ಲಿ ಊಟ ಮಾಡ್ತಿದ್ದೀವಿ ಅಂತಲೇ ಅನಿಸುತ್ತೆ. ಸೊ ಈ ಥರ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೀರಾ ರೈಸು ಬರೇದೇ ತಿನ್ನೋಕ್ಕಾಗೋದಿಲ್ಲ. ಸೊ ಅದ್ರ ಜೊತೆಗೆ ದಾಲ್ ಫ್ರೈ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.